ಪಾಶ ಹಿಡಿದು ಓಡಾಡಿದ ಯಮರಾಜ. ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸುವಂತೆ ಪೊಲೀಸ್ ಇಲಾಖೆಯಿಂದ ಜಾಗೃತಿ ಸಂದೇಶ. ಭಾಗ್ಯನಗರ ಪಟ್ಟಣದಲ್ಲಿ ಇತ್ತೀಚೆಗೆ ಹೆಚ್ಚು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡುತ್ತಿರುವುದು ಕಂಡುಬರುತ್ತಿದ್ದು, ಇತ್ತೀಚೆಗೆ ಸಂಭವಿಸಿರುವ ಅಪಘಾತ ಪ್ರಕರಣಗಳಲ್ಲಿ ಹೆಚ್ಚು ಜನರಿಗೆ ಹೆಲ್ಮೆಟ್ ಧರಿಸದ ಕಾರಣ ತಲೆಯ ಭಾಗಕ್ಕೆ ಗಾಯಗಳಾಗಿರುವುದು ಹಾಗೂ ಮೃತಪಟ್ಟಿರುವುದು ಕಂಡುಬಂದಿದೆ. ಇದರಿಂದಾಗಿ ಬೈಕ್ ಸವಾರರ ಜೀವದ ಹಿತದೃಷ್ಟಿಯಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ 2 ದಿನಗಳ ಕಾಲ ಪೊಲೀಸ್ ಇಲಾಖೆ ವತಿಯಿಂದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ತಿಳಿಸಿದರು. ಪಟ್ಟಣದ ಪೊಲೀಸ್ ಠಾಣೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷಾ ಮತ್ತು ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮದಲ್ಲಿ ಇಂತಹ ವಿಶೇಷ ಸನ್ನಿವೇಶ ತೆರೆದಿಟ್ಟು ಹೆಲ್ಮೆಟ್ ಇಲ್ಲದೆ ತೆರಳುತ್ತಿರೋರನ್ನ ಅಡ್ಡಗಟ್ಟಿ ನಿಂತ ಯಮರಾಜ ಪಾತ್ರಧಾರಿ ಪಾಶ ಹಾಕಲು ಮುಂದಾಗ್ತಾರೆ. ಬೈಕ್ ನಿಲ್ಲಿಸು, ನಾನು ಯಮರಾಜ. ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸ್ತಿರುವಿಯಾ? ಸಂಚಾರಿ ನಿಯಮ ಉಲ್ಲಂಘನೆ ಅಪರಾಧವಲ್ವೇ? ಹೆಲ್ಮೆಟ್ ಇಲ್ಲದೆ ಚಲಾಯಿಸಿದ್ರೆ ಅಪಘಾತ ಖಚಿತ ಅನ್ನೋ ಅರಿವಿಲ್ವೇ? ನಿನಗೆ ನಿನ್ನ ಜೀವ ಬೇಕಾಗಿಲ್ವಾ? ನಿನ್ನನ್ನ ಯಮಲೋಕಕ್ಕೆ ಕರೆದೊಯ್ಯುವೆನು, ಹೊರಡು. ಶಿರಸಿಯಲ್ಲಿ ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸುವ ಜಾಗೃತಿಯಲ್ಲಿ ಯಮರಾಜ ಪಾತ್ರಧಾರಿ ಎಲ್ಲರ ಗಮನ ಸೆಳೆದರು. ಈ ಡೈಲಾಗ್ ಎಲ್ಲೋ ವೇದಿಕೆ ಪ್ರದರ್ಶನದಲ್ಲಿ ಕೇಳಿದ್ದಲ್ಲ, ಹೇಳಿದ್ದಲ್ಲ. ಅದು ನಗರದ ರಸ್ತೆಯಲ್ಲಿ ಸೋಮವಾರ ಕಂಡುಬಂದ ದೃಶ್ಯ. ಹೌದು, ತಲೆಯ ಮೇಲೊಂದು ಕಿರೀಟ, ಕೈಯಲ್ಲೊಂದು ಗದೆ, ಯಮಪಾಶ ಹಿಡಿದು ಓಡಾಡಿದ ಯಮರಾಜ ಪಾತ್ರಧಾರಿ ಹೆಲ್ಮೆಟ್ ಇಲ್ಲದೆ ಸಂಚರಿಸುವವರಿಗೆ ಜಾಗೃತಿಯ ಸಂದೇಶ ಸಾರಿದ್ರು. ಇದ್ರ ಬಗ್ಗೆ ಮಾಹಿತಿ ನೀಡುವಂತೆ ಅವ್ರಿಗೂ ಕೇಳ್ಕೊಂಡಿದೀವಿ. ಇದಾಗಿಯೂ ಸಹ ಜನ ಹೆಲ್ಮೆಟ್ ಹಾಕದೆ ಮತ್ತೆ ಹೀಗೆ ಮುಂದುವರೆದ್ರೆ 12ನೇ ತಾರೀಕಿಂದ ನಾವು ಸೇರಿಸಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ತಾಲೂಕು ಆಫೀಸ್, ಯಾವುದೇ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳಾಗಲಿ, ಸಾರ್ವಜನಿಕರು, ವಿದ್ಯಾರ್ಥಿಗಳು, DL ಇರೋರು ಎಲ್ಲರೂ ತಪ್ಪದೆ ಹೆಲ್ಮೆಟ್ ಹಾಕಬೇಕು. ಯಾಕಂದರೆ ನಿಮಗೆ ಗೊತ್ತಿರೋಂಗೆ ಬಾಗೇಪಲ್ಲಿ DVG ಪ್ರಮುಖವಾದ ರಸ್ತೆ. ಇತ್ತೀಚೆಗೆ 1 ವಾರ 15 ದಿನದಲ್ಲಿ 4 ಆಕ್ಸಿಡೆಂಟ್ಗಳಾಗಿದ್ದಾವೆ. ಆಮೇಲೆ ನಾವು ಇದ್ರ ಬಗ್ಗೆ ವಿಚಾರ ಮಾಡಿ ಅನಲೈಸ್ ಮಾಡಿದಾಗ ನಮಗೆ ತಿಳಿದು ಬಂದಿದೆ, ಹೆಚ್ಚಿನ ಜನರು ಆಕ್ಸಿಡೆಂಟ್ ಆದಾಗ ತಲೆಗೆ ಏಟಾಗಿದೆ, ಅವರು ಹೆಲ್ಮೆಟ್ ಹಾಕಿರೋದಿಲ್ಲ ಅಂತ ಹೇಳಿ. ಹಂಗಾಗಿ ಇವತ್ತು ನಾಳೆ 2 ದಿನ ನಾವು ವಿಭಿನ್ನವಾಗಿ ಜನರಿಗೆ ಒಂದು ಅವೇರ್ನೆಸ್ಸು ಅವ್ರಿಗೆ ಕ್ರಿಯೇಟ್ ಮಾಡ್ತೀವಿ. ಹೆಲ್ಮೆಟ್ ಹಾಕಲೇಬೇಕು ಅಂತೇಳಿ ಹೆಣ್ಮಕ್ಳು, ಸ್ಟೂಡೆಂಟ್ಸು, ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲ ಕಡ್ಡಾಯವಾಗಿ 12ನೇ ತಾರೀಕಿಂದ ನಾವು ಹಾಕ್ತೀವಿ. ನಮ್ಮ ಪತ್ರಿಕಾ ಮಿತ್ರರು ನಾವು ವಿನಂತಿ ಮಾಡ್ಕೋತೀವಿ, ಇದ್ರ ಬಗ್ಗೆ ವ್ಯಾಪಕವಾಗಿ ದಯವಿಟ್ಟು ಪ್ರಚಾರ ಕೊಡಿ. ಆಮೇಲೆ 12ನೇ ತಾರೀಕಿಂದ ನಾವು ಹಾಕೋ ಶುರು ಮಾಡಿದ್ರೆ ಅದನ್ನ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತೀವಿ. ಬಾಗೇಪಲ್ಲಿಯಲ್ಲಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ತಗೊಂಡು ಓಡಾಡ್ಬೇಕಂದ್ರೆ ಹೆಲ್ಮೆಟ್ ಇಲ್ದಿರ ಯಾವುದೇ ಕಾರಣಕ್ಕೂ ಬಿಡೋ ಅಂತ ಪ್ರಮೇಯನೇ ಇಲ್ಲ. ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಸಪ್ತಾಹ ಹಾಗೂ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಎಂಬ ಘೋಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಹೆಲ್ಮೆಟ್ ಧರಿಸಿ ತಮ್ಮ ವಾಹನಗಳಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯಿಂದ ಹಳೆ SBM ವೃತ್ತ, ಮಟನ್ ಮಾರ್ಕೆಟ್ ವೃತ್ತ, HN ವೃತ್ತ ಹಾಗೂ ನ್ಯಾಷನಲ್ ಕಾಲೇಜು ಸೇರಿದಂತೆ ಪ್ರಮುಖ ಮಾರ್ಗಗಳಲ್ಲಿ ಬೈಕ್ ಸವಾರರನ್ನು ತಡೆದು ಹೆಲ್ಮೆಟ್ ಧರಿಸುವ ಕುರಿತು ತಿಳುವಳಿಕೆ ನೀಡಿದರು. ನಂತರ ಹೆಲ್ಮೆಟ್ ಜಾಗೃತಿ ಜಾಥಾ ಮೂಲಕ ಹೊರಟ ಪೊಲೀಸ್ ಪಡೆ KSRTC ಬಸ್ ನಿಲ್ದಾಣ ಬಳಿ ಬೈಕ್ ಸವಾರರಿಗೆ ಹೆಲ್ಮೆಟ್ ಮತ್ತು ಜೀವದ ಬಗ್ಗೆ ಅರಿವು ಮೂಡಿಸಿ ಗುಲಾಬಿ ಹೂ ನೀಡಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವಂತೆ ಮನವಿ ಮಾಡಿಕೊಂಡರು. DVG ಮುಖ್ಯ ರಸ್ತೆಯಲ್ಲಿ ಹೆಲ್ಮೆಟ್ ಇಲ್ಲದೆ ತೆರಳುತ್ತಿರೋರನ್ನ ಅಡ್ಡಗಟ್ಟಿ ನಿಂತ ಯಮರಾಜ ಪಾತ್ರಧಾರಿ ಗೋವಿಂದ ಯಮಪಾಶ ಹಾಕಲು ಮುಂದಾಗ್ತಾರೆ. ಆಗ ಪೊಲೀಸರು ಸ್ವಲ್ಪ ತಡಿ ಯಮರಾಜ, ಇವರೆಲ್ಲ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ನಾವು ನೋಡ್ಕೊಳ್ತೇವೆ ಎಂಬ ಭರವಸೆ ನೀಡ್ತಾರೆ. ಜೊತೆಯಲ್ಲಿ ಹೆಲ್ಮೆಟ್ ತೋಡಿಸ್ತಾರೆ. ಈ ಜಾಗೃತಿ ಸನ್ನಿವೇಶ ಬಿಂಬಿಸುವ ಮೂಲಕ ಪೊಲೀಸ್ ಇಲಾಖೆ ಸವಾರರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಮುನಿರತ್ನಂ, ಸುನಿಲ್ ಕುಮಾರ್, ASI ಸತೀಶ್, ಪೊಲೀಸ್ ಮುಖ್ಯ ಪೇದೆಗಳಾದ ಶ್ರೀಪತಿ, ಸುರೇಶ್, ಗೋವಿಂದಪ್ಪ, ಅಸ್ಲಂ, ಖದೀರ್ ಅಹಮದ್, ನಾಗರಾಜು, ಪೊಲೀಸ್ ಸಿಬ್ಬಂದಿಯಾದ ಹರೀಶ್, ಧನಂಜಯ್, ಸಾಗರ್, ಜಯಪ್ಪ, ಸಂತೋಷ್, ವೆಂಕಟಶಿವ ಹಾಗೆ ಶಂಕರಪ್ಪ, ಕಿರವಾಡಿ, ಬಾಯಾರೆಡ್ಡಿ, ಮಧುಸೂದನ್, ಸುಹೇಶ್, ನಾಗೇಶ್, ಗಿರೀಶ್, ಧನಂಜಯ್, ಪೂಜಾರಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಸಾರ್ವಜನಿಕರು ಹಾಜರಿದ್ದರು.